ನಮಸ್ಕಾರ. ನೀವೀಗ ನೋಡಲಿರುವುದು 70ರ ದಶಕದ ಉತ್ತರ ಕರ್ನಾಟಕದ ಚಿಕ್ಕಹಳ್ಳಿಯ ಏಕೋಪಾಧ್ಯಾಯ ಶಾಲೆಯೊಂದರ ಚಿಕ್ಕ ತುಣುಕು. ನೆರೆದಿರುವ ಬಹಳಷ್ಟು ಜನರಿಗಾಗಲಿ ಅಥವಾ ಈ ಕಿರುನಾಟಕವನ್ನು ನಡೆಸಿಕೊಡುತ್ತಿರುವ ಪುಟಾಣಿಗಳಿಗಾಗಲಿ ಆಗಿನ ಹಳ್ಳಿಗಾಡಿನ ಶಾಲೆಗಳು ಈಗೂ ಇದ್ದಿದ್ದವು ಎಂಬುದನ್ನು ಊಹಿಸಿಕೊಳ್ಳಲು ಅಸಾಧ್ಯ. ಈ ನಾಟಕದಲ್ಲಿ ಬಹಳಷ್ಟು ಕಾಲ್ಪನಿಕ ಸಂಗತಿಗಳು ಇದ್ದರೂ ಕೆಲವೊಂದು ನೈಜ ಘಟನೆಗಳು ಇದ್ದದ್ದೂ ಉಂಟು. ನೆರೆದ ಹಲವಾರು ಜನರಿಗೆ ತಮ್ಮ ಬಾಲ್ಯ ದಿನಗಳ ನೆನಪು ತರಬಹುದಾದಂಥ ನಮ್ಮ ಈ ಪ್ರಯತ್ನದಿಂದ ಇಂದಿನ ಈ ಅಡ್ವಾನ್ಸ್ಡ್ ಎಜುಕೇಷನ್ ಸಿಸ್ಟಮ್ ಅನ್ನು ನೋಡಿರುವ ನಾವು ಕೆಲವೇ ವರ್ಷಗಳ ಹಿಂದೆ ಈಗೂ ಇತ್ತು ಎಂಬುದನ್ನು ನೋಡಿ ತಿಳಿಯೋಣ. ಈಗ ಬನ್ನಿ, ನೋಡಿ ಆನಂದಿಸಿ. ಕಿರುನಾಟಕ ನಮ್ಮಳ್ಳಿ ಕನ್ನಡ ಶಾಲೆ. ಜಾಸ್ತಿ ಬರೋದಿಲ್ಲ ನಮ್ಮ ಮಂಗಳೂರಿನವರು. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತನೆ ಮೆತ್ತನೆ ಬಾ, ಬೋಲೆ ಬೋಲೆ ಕಿರುನಾಟ ಗೊತ್ತಂಡು ಗೊತ್ತಂಡು, ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮೆತ್ತನೆ ಮೆತ್ತನೆ ಬಾ. ಇದೆಂತದಪ್ಪ, ಗಂಟೆ ಹೊತ್ತಾಯ್ತು, ಯಾವ ಹುಡುಗರು ಕಾಣಿಸ್ತಾ ಇಲ್ವಲ್ಲ. ಯುಗಾದಿ ಒಬ್ಬಟ್ಟು ಖಾಲಿ ಮಾಡ್ತಿದ್ದಾರೆ ಅಂತ ಕಾಣ್ತದೆ ಮನೆಯಲ್ಲಿ. ನಾನು ಸಹ ನೋಡ್ತಿದ್ದೇನೆ ಮಾರೆ, ಈ ಊರ ಜನಕ್ಕೆ ಶಾಲೆ ಅಂದ್ರೆ ಚೂರು ಸಹ ಕಿಮ್ಮತ್ತಿಲ್ಲ. ನಾನು ನಮ್ಮ ಮಂಗಳೂರಲ್ಲಿರುವಾಗ ಇದೇ ಮೇಷ್ಟ ಕೆಲಸ ಮಾಡ್ತಿದ್ದೆ ನೋಡಿ, ಆರಾಮಾಗಿದ್ದೆ ನೋಡಿ. ಹೋರಾದಾಗ ಬೀಚಿಗೋ, ಇಲ್ಲಾಂದ್ರೆ ಜ್ಯೋತಿ ಕಡೆಗೋ, ಸುಚಿತ್ರ ಕಡೆಗೋ, ನಮ್ಮ ಸಿನಿಮಾ ಟ್ಯಾಕ್ಸ್ ಹೆಸರಿ ತಪ್ಪು ತಿಳ್ಕೊಳ್ಬೇಡಿ. ಎಲ್ಲ ಸಿನಿಮಾ ನೋಡಕ್ ಹೋಗ್ತಿದ್ದೆ ನೋಡಿ. ಹಾಳಾದವ ಡೆಪ್ಯೂಟಿ ಡೈರೆಕ್ಟ್ರು ನಮ್ಮನ್ನು ಮಂಗಳೂರಿನ ಬೀಚ್ನ ಎತ್ತಿ ಘಟ್ಟದ ಮೇಲಿರೋ ಮೂಲೆ ಹಳ್ಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಲ್ಲ. ಅದು ಸಹ ಏಕೋಪಾಧ್ಯಾಯ ಶಾಲೆಗೆ ಅಂತ. ಅಲ್ಲ ಮಾರ್ಯಾರೆ, ಒಂದು ಕ್ಲಾಸ್ಗೆ ಮಕ್ಕಳನ್ನು ಸುಧಾರಿಸುವುದೇ ಕಷ್ಟ. ಅದರಲ್ಲಿ 1ರಿಂದ 4ನೇ ಕ್ಲಾಸ್ನ ಎಲ್ಲ ಮಕ್ಕಳನ್ನು ಒಂದೇ ರೂಮಲ್ಲಿ ಹಾಕಿ ಹೇಗೆ ಸುಧಾರಿಸಲಿಕ್ಕೆ ಆಗ್ತದೆ ಹೇಳಿ? ಎಂಥದೋ ಮನೆ ಬಾಡಿಗೆ ಕಡಿಮೆ, ಹಾಲು ಮಜ್ಜಿಗೆ ಎಲ್ಲ ಗೌಡ್ರ ಮನೆಯಿಂದ ಧರ್ಮಕ್ಕೆ ಬರ್ತದೆ, ಆಮೇಲೆ ತರಕಾರಿ ಎಲ್ಲ ರೈತರ ಮನೆಯಿಂದ ಪುಕ್ಸಟ್ಟೆ ಬರ್ತದೆ ಅಂತ ಸುಮ್ಮನಿದ್ದೇನೆ. ಇಲ್ಲದಿದ್ರೆ ಹಾಳು ಮಾಸ್ಟರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಇವರು ಹಳ್ಳಿ ಬಿಟ್ಟು ಓಡಿ ಹೋಗ್ತಿದ್ದೆ. ಇಲ್ಲಿ ಬರ್ತಾ 2 ವರ್ಷ ಆಗ್ತಾ ಉಂಟು ನೋಡಿ. ಇವರ ಕನ್ನಡ ಸ್ವಲ್ಪ ಅಡ್ಜಸ್ಟ್ ಆಗಿದೆ. ನಮ್ಮದು ಮಂಗಳೂರು ಕನ್ನಡ ಇವರಿಗೆ ಸುಲಭದಲ್ಲಿ ಅರ್ಥ ಆಗೋದಿಲ್ಲ. ನಾನು ಅವ್ರ ಹತ್ರ ಮಾತಾಡುತ್ತಿದ್ರೆ ಅದೊಂದು ಒಳಗೆ ನೆಗಡುದು ಮಾರ. ನಮ್ಮ ಕನ್ನಡ ಅಂದ್ರೆ ಶೋಕಿ ಇವರಿಗೆ. ಸರಿ ರಾಮಣ್ಣ ಸಾಕು, ಬಸ ಬರಲಿ, ಸ್ಕೂಲ್ ಗಂಟೆ ಹೊಡಿಲೆ, ಹುಡುಗ್ರೆ ಬರಲಿ. ಚೆನ್ನಾಗಿ ಬಾರಿಸಾನೆ ಗಂಟೆ, ಊರಿಗೆಲ್ಲ ಕೇಳುತ್ತೆ. ಅಂದಾಗೆ ಇವರು ಸ್ಕೂಲ್ ಇನ್ಸ್ಪೆಕ್ಟರ್ ಬರ್ತಾರೆ ಇವತ್ತು ನಮ್ಮ ಶಾಲೆಗೆ. ಎಂತ ಅವಸ್ಥೆಗೆ ಆದಿದೇನೋ. ಬಾರ ನಾವು ಶಾಲೆ ಒಳಗೆ ಹೋಗೋಣ, ಕುತ್ಕೊಳ್ಳ ಬಾ. ಎಲ್ಲಿ ಹೋದ್ರು? ಸಾಲಿ ಗಂಟು ಹೊಡೆಯಾಕತ್ತೈತಿ, ಸಾಲಿಗೆ ಹೋಗಂಗಿಲ್ಲ ನೀವತ್ತ? ಸಾಲಿಗೆ ಹೋಗಿ ಸಂದಾಗ ಓದಿ ವಿದ್ಯಾವಂತ ಆಗ್ಬೇಕು. ಆ ದರಿದ್ರ ಮನಜಾಕ್ಷಿ ನಾವು ತಮ್ಮ ದಪ್ಪೆದಾರ ಸಪೋರ್ಟ್ ಇಟ್ಕೊಂಡು ನಮ್ಮ ಹೊಲ್ದಾಗಿನ ಮರ ಅಕ್ಕಿ ಹೊಲ್ದಾಗ ಐತಿ ಕಡಿಸೋದ. ನೀನು ಸಂದಾಗ ಓದಿ ದಪ್ಪೆದಾರ ಆದ್ರ ಅಕ್ಕಿ ಹೊಲನ ನಮ್ಮ ಹೊಲ ಮಾಡ್ಕೋಬೇಕು ಅಂತ ನನ್ನ ಆಶೆ ಐತಿ. ನಾ ಕಣೆ ಕೊಡ್ತೀನಿ, ಐಸ್ ಕಡ್ಡಿ ತಗೊಂಡು ಸಾಲಿಗೆ ಹೋಗು. ತಡಿ ತೆಗೆದು ಕೊಡ್ತೀನಿ. ತಗೊಂಡು ಸಾಲಿಗೆ ಹೋಗು, ಅತ್ಲಕ್ ತಿರ್ಗ್ಲಿಕ್ಕೆ ಹೋಗ್ಬಿಡ. ಅಮ್ಮವ್ವ ಇವತ್ತು ಗೊಬ್ಬರ ಹಾಕ್ಸೋದೈತಿ, ನೆನ್ಪೈತಿಲ್ಲ ನಿಂಗ? ಆಯ್ತು ಹೇಳ್ತಾರ, ಬರ್ತೈತಿ. ಕೊಟ್ರ
ಕೊಟ್ರೇಶಿ ಎಲ್ಲಿ ಹೋಗಿಯಲ್ಲೇ? ಅವ್ವ ಸಾಲಿ ಗಂಟೆ ಹೊಡಿತಾ ಇದ್ದೆ, ನಾನು ಸಾಲಿಗೆ ಹೋಗ್ಲಾ? ಸಾಲಿಗೆ ಯಾಕೆ ಹೋಗ್ಬೇಕು? ದನ ಕಾಯ್ಲಿಕ್ಕೆ ಹೋಗು. ನನ್ನ ಮಗನ, ನೀ ಸಾಲಿಗೆ ಹೋದ್ರ ದನ ಕಾಯ್ಲಿಕ್ಕೆ ಯಾರು ಹೋಗ್ತಾರ? ಒಂದ್ ಕೆಲಸ ಮಾಡು, ಆ ದನ ಕಾಯೋ ಮುದ್ದಣ್ಣಕ್ಕೆ ಹೇಳಿರ್ತೀನಿ, ಅವ್ನ್ ದೊಡ್ಡಿಗೆ ದನ ಅಟ್ಟಿ ಆಮೇಲೆ ಸಾಲಿಗೆ ಹೋಗು. ಈ ಶಗ್ನಿ ಬುಟ್ಟಿ ತಗೋ, ನಮ್ದಲ್ಲಿ ಶಗ್ನಿ ಬೇರೆ ಯಾರಿಗೆ ಆಸರ್ ಬಿಡ್ಬೇಡ. ಹಂಗ ಒಂದ್ ಕೆಲಸ ಮಾಡ, ಸಾಲಿ ಉಪ್ಪಿಟ್ಟು ಸರ್ ನನ್ಗೂ ತಗೊಂಬ, ಬಹಳ ರುಚಿ ಇರ್ತದ. ಆಯ್ತವ್ವ. ಕೊಟ್ರೇಶಿ ಉಪ್ಪಿಟ್ಟು ಲಕ್ಷ್ಮಿ. ಸರಿ, ಇವತ್ತು ಪ್ರಾರ್ಥನೆ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಎಲ್ಲ ನಮಸ್ಕಾರ ಹೇಳಿ ನೋಡುವ. ನಮಸ್ಕಾರ, ಕುತ್ಕೊಳ್ಳಿ. ಇವತ್ತು ನಮ್ಮ ಶಾಲೆಗೆ ಸ್ಕೂಲ್ ಇನ್ಸ್ಪೆಕ್ಟರ್ ಬರ್ಲಿಕ್ಕಿದ್ದಾರೆ. ಅವ್ರಿಗೆ ಕೇಳೋ ಪ್ರಶ್ನೆಗಳಿಗೆ ಎಲ್ಲ ಸರಿಯಾಗಿ ಉತ್ತರ ಹೇಳ್ರಿ, ಇಲ್ಲಾಂದ್ರೆ ಆಯ್ತಾ ಒಬ್ಬೊಬ್ರ ಗತಿ ಅವ್ರು ಹೋದ್ಮೇಲೆ. ಎಂಥದೋ ಬರ್ತಾ ಇದೆ ನನಗೆ ಹುಡುಗರ ಕಡೆಯಿಂದ. ಯಾರು ಶಾಲೆಗೆ ಸಗಣಿ ಗಟ್ಟಿ ಬಂದಿರೋದು, ಇಲ್ಲಿ ವಾಸನೆ ಹೊಡಿತಾ ಇದೆ. ಸ್ವಲ್ಪ ವಾಸನೆ ಇನ್ನೂ ಆಯ್ತೇವೆ, ಸ್ವಲ್ಪ ಕಬ್ಬು ನಾಟ ಕುತ್ತಳೆ. ಸರಿ, ಎಲ್ಲ ಅಟೆಂಡೆನ್ಸ್ ಹೇಳಿ. ಇವಾಗ ಕೊಟ್ರೇಶಿ